ಯಾಕಪ್ಪ ಈ ಬಡವರ ಮೇಲೆ ನಿನಗೆ ಕೋಪ? ನಾನೇನಪ್ಪ ನಿನಗೆ ಅನ್ಯಾಯ ಮಾಡಿದೆ? ಈ ನನ್ನ ಹೆಣ್ಣು ನನ್ನ ಕೈಯಲ್ಲಿ ಕೊಟ್ಟು ನನ್ನ ಹೆಂಡತಿನ ಮ್ಯಾಲೆ ಕರ್ಕೊಂಡು ಬಿಟ್ಟಿಯಲ್ಲ. ಈ ಭೂಮಿ ಮೇಲೆ ಬಡವರಾಗಿ ಹುಟ್ಟಬಾರ್ದೇನಪ್ಪ. ಹುಟ್ಟುವಾಗ ನಗುತ್ತೀವಿ, ಸಾಯುವಾಗ ಅಳುತ್ತೀವಿ. ಈ ಪ್ರಪಂಚದಲ್ಲಿ ತೊಟ್ಟಿಲುಗಳೆಷ್ಟೋ ಅಷ್ಟೇ ಸ್ಮಶಾನಗಳು. ಅದಕ್ಕೆ ಬಲ್ಲವರನ್ನು ಮಾತಾಡ್ತಾರೆ, ಬಾರದು ತಪ್ಪದು 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 ಎಂಬಂತೆ. ಬಲ್ಲವರು ಯಾರಪ್ಪ? ಈ ಹೆಣ್ಣು ಮಗುವಿನ ತೆಗೆದುಕೊಂಡು ನಾನು ಎಲ್ಲಿಗಂತ ಹೋಗ್ಲಿ? ಏನಪ್ಪ ಮಾಡ್ಲಿ? ಮಾತೆ ತಂದೆ ಕೂಸುತ್ಯ, ಇದಕ್ಕೆಲ್ಲ ದಾರಿ ತೋರಿಸುವವರು ನೀನೇ ಭಗವಂತ. ಹೋಗ್ತಾ ಇದೀಯ, ಮಗು ಮಾತಾಡಿದೆ, ನಿನ್ನ ಹೆಂಡತಿಯಲ್ಲಿ? ನನ್ನ ಹೆಂಡತಿ ಶಿವನ ಪಾದ ಸೇರಿ ತೋರಿಸಿದ್ರಿ, ಎಲ್ಲ ಕಡೆ ತೋರಿಸಿದ್ರಿ. ಆದ್ರೆ ಆ ದೇವರಿಗೆ ಮನಸ್ಸಿಗೆ ಬರಲಿಲ್ಲ. ಈ ಹೆಣ್ಣು ಮಗುವಿನ ನನ್ನ ಕೈ ಹಾಕಿ ಕೊಟ್ಟ ನನ್ನ ಹೆಂಡತಿ ಸತ್ತು ಹೋದ್ರಿ ಅಪ್ಪ, ಸತ್ತು. ನಿಮ್ಮ ಜೀವನ ಸಾಕ್ತಾ ಆ ದೇವರು ನಿಮ್ಮ ಜೀವನದಲ್ಲಿ ಈ ರೀತಿ ಆಟ ಆಡ್ಬಾರ್ದು. ನೋಡು, ಆ ಮಗು ನಾನು ನಿಜ ಕೊಡ್ಬೋದು. ಮನೆಯಲ್ಲಿ ಹೇಗಿದ್ರು ನನ್ನ ಮಗ ಇದ್ದಾನೆ, ನನ್ನ ಮಗನ ಜೊತೆ ಬೆಳೆಯುತ್ತೆ. ಈಗಾಗಲೇ ಸಾಕಷ್ಟು ನಿಮ್ಮ ಋಣದಾಗ ಇದ್ರೊಳಗೆ ಋಣದ ಮಾತು. ನೀನಾದ್ರೂ ಮಗನ ಬಗ್ಗೆ ಏನು ವಿಚಾರ ಮಾಡಿದ್ರಿ? ನಮ್ಮ ತಂಗಿ ಗಂಡ ಬೆಂಗಳೂರಾಗ ದುಡಿಲಕ್ಕದ. ಒಂದು 15 ದಿವಸದಿಂದ ನಮ್ಮ ತಂಗಿಗೆ ಬಾಣೆತನ ಆಗೈತ್ರಿ. ಆಕೆಗೊಂದು ಗಂಡು ಮಗು ಆಗೈತ್ರಿ. ಅದಕ್ಕೆ ಈ ಹೆಣ್ಣು ಮಗುವಿನ ಹೋದ ನನ್ನ ತಂಗಿ ಊಡಾಗ ಹಾಕಿದ್ರಿ ಅಂದ್ರೆ ಅಲ್ಲೇ ಒಂದಕ್ಕೊಂದು ಬೆಳೀತಾವತ್ತ ವಿಚಾರ. ಆಯ್ತು, ನಿನ್ನ ಆಸೆಗೆ ನಾಯಕಲ್ಲಾಗಲಿ. ಎಷ್ಟೇ ಆಗಲಿ ಕರುಳು ಸಂಬಂಧಗಳು ಒಂದಕ್ಕೊಂದು ಹತ್ತಿರದಲ್ಲಿದ್ದರೆ ಚೆನ್ನಾಗಿ ಬೆಳೀತವೆ. ನೋಡಿ, ಈ ಎಲೆ ಬಿಸಿಲಲ್ಲಿ ಮಗು ಇಟ್ಕೊಂಡು ನಿಲ್ಬೇಡ, ಹೋಗಿ ಬಿಡುವ. ಒಂದು 4-5 ದಿವಸ ಇದ್ದಿಲ್ಲ. ಇನ್ನೊಂದು ವಿಚಾರ, ಮಗುವಿಗೆ ಒಳ್ಳೆ ಶಿಕ್ಷಣ ಕೊಡಿಸು. ದುಡ್ಡಿನ ಬಗ್ಗೆ ಏನು ವಿಚಾರ? ಓದ್ತಾ ಇದ್ದಾರೆ. ಇವನೇ ಬೆಟ್ಟಪ್ಪನ ಮಗ ಎನ್ನುವುದು ರುದ್ರನ ಮಗಳಿಗೆ ಗೊತ್ತಿಲ್ಲ. ಇವಳೇ ರುದ್ರನ ಮಗಳು ಎನ್ನುವುದು ಬೆಟ್ಟಪ್ಪನ ಮಗನಿಗೆ ಗೊತ್ತಿಲ್ಲ. ಇವರಿಬ್ಬರ ಮಧ್ಯೆ ನಡೆಯುತ್ತಿರೋ ಈ ಘರ್ಷಣೆ, ಸಂಘರ್ಷಣೆ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಯಾರಿಗೆ ಗೊತ್ತು. ಮನೆಗೆ ಮಾದರಿಯಾಗಬೇಕಾದ ಮಗ ಮಾರಿಯಾಗುವ ರೀತಿ ಬೆಳೆದು ನಿಂತಿದ್ದಾನೆ. ಇವನೇ ನೋಡಿ ಬೆಟ್ಟಪ್ಪನ ಮಗ ಮಹಾಂತೇಶ. ಮನೆಗೆ ತಕ್ಕ ಮಗನಾಗಬೇಕೆಂಬ ಆಸೆ ಹೊತ್ತವರ ಬರದಲ್ಲಿ ನಿತ್ಯ ಕೊರಗುತ್ತಾ ಇದ್ರಿ. ಈ ಮಹಾಂತೇಶನ ಕಣ್ಣಲ್ಲಿ ಕಾಣುವುದು ನಿತ್ಯ 10 ಮನೆಗಳನ್ನು ಮಸನ ಮಾಡುವ ಮಹಾಮರ್ಕಟದ ಕಾಳಗ. ನಿತ್ಯ ಹೊತ್ತವರು ಸತ್ಯ, ನ್ಯಾಯ, ನೀತಿ, ಧರ್ಮವನ್ನು ಪೂಜಿಸಬೇಕಾದ್ರೆ ಅವರು ರಕ್ತ ಹಂಚಿಕೊಂಡಿರುವ ಈ ಮಹಾಂತೇಶ ಮಾಡುವುದು ನಿತ್ಯ ಹೆಂಡ ಕಂಡ 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 ಹೆಣ್ಣುಗಳ ಸಹವಾಸ. ಹೆತ್ತವರಿಗೆ ಹೆತ್ತ ಮಕ್ಕಳಿಗೆ ಎಷ್ಟೊಂದು ಹೆತ್ತವರು ಕಾಣುವುದು ಬಹಿರಂಗದ ಕನಸನ್ನ, ಆದರೆ ಹೆತ್ತ ಮಕ್ಕಳು ಕಾಣುವುದು ಅಂತರಂಗದ ಕನಸನ್ನ. ಅಂತರಂಗದ ಕನಸಿಗೆ ಅಡ್ಡಿಯಾದ ಅಂಬಿಕಾ ನಾನು ಕಣ್ಣಿಟ್ಟಿರುವ ಹಕ್ಕಿ ಅವಳನ್ನು
ಹೇಳಿದ 3 ವರ್ಷದ ಬಯಕೆಯನ್ನು ಇವತ್ತು ನಾನು ಹೇಗಾದ್ರೂ ಮಾಡಿ ಈಡೇರಿಸಿಕೊಳ್ಳಬೇಕು. ಕಣ್ಣಿಟ್ಟು ಬಾಕಿ ಇತ್ತ ಕಡೆನೇ ಬರ್ತಾ ಇದೆ. ಬಾಂಬಿಕಾ ಸರಿಯಾದ ಸಮಯಕ್ಕೆ ಅರವಿಂದ್ ಬರ್ತೀನಿ ಅಂತ ಹೇಳಿದ್ರು. ಇಷ್ಟೊತ್ತಾದ್ರೂ ಇನ್ನೂ ಯಾಕೆ ಬರಲಿಲ್ಲ? ಬಹುಶಃ ಅವರು ಬಂದು ನನ್ನ ದಾರಿ ಕಾಯ್ತು ಹೋಗಿರ್ಬೋದಾ? ಛೆ, ನಾನೇ ಅಲ್ಲಿವರೆಗೆ ಹೋಗಿ ಕರ್ಕೊಂಡು ಬಂದ್ರಾಯ್ತು. ಕವಿಯ ಕಲ್ಪನೆಯ ಕಣ್ಣಂಚಲಿ ಕಲ್ಲೊಂದನ್ನ ಕೆತ್ತಿದ. ಆ ಕಲ್ಲನ್ನ ಶಿಲೆಯಾಗಿ ಮಾಡಿ ಆ ಶಿಲೆಗೊಂದು ಓಲೆ ತಡಿಸುವ ಕಲೆಗಾರ ನಾನು. ಈ ಕಲೆಗಾರನ ಕಣ್ಣು ಕುಕ್ಕುವಂತೆ ಈ ಶಿಲೆಯನ್ನು ಸೃಷ್ಟಿಸಿದ ಶಿಲ್ಪಿಯಾರು. ಆ ಶಿಲ್ಪಿಗೊಂದು ನಮನ, ಈ ಶಿಲೆಗೊಂದು ನೋಡಿ ನಮನ. ಈ ಮಹೋದ್ದೇಶನ ನೋಡಿ ನಿನ್ನ ಎದೆಯಲ್ಲಿ ಭಯ ಹುಡುಕ್ತಾರೆ. ಭಯ ಬರೋದಕ್ಕೆ ಇದೇನು ದಿಕ್ಕಿದ್ದ ಹಕ್ಕಿ ಅಲ್ಲ, ಮಾನವತರ ಮನೆಯಲ್ಲಿ ಬೆಳೆದಿರುವ ಒಲವುಳ್ಳ ಹಕ್ಕಿ ಇದು. ಮಿಸ್ಟರ್ ಮಾರ್ಕೆಸ್, ನಾನು 3 ವರ್ಷದಿಂದ ನೋಡ್ತಾನೆ ಇದ್ದೆ. ಪ್ರತಿ ಹೆಜ್ಜೆಗೂ ನನ್ನನ್ನು ನಿಮ್ ಕೈವಶ ಮಾಡ್ಕೋಬೇಕು ಅಂತ ಎಷ್ಟೊಂದು ಆಸೆ ಇಟ್ಕೊಂಡಿದ್ದೀರಲ್ಲ, ಯಾಕೆ ನಿಮ್ಮಲ್ಲಿ ಇಂಥ ದುರಾಸೆ? ಅಷ್ಟಕ್ಕೂ ಹೆಣ್ಣು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ? ಮಾರುಕಟ್ಟೆಯಲ್ಲಿ ಮಾರುವ ಹಣ್ಣು ಅಂತ ತಿಳ್ಕೊಂಡಿದ್ದೀರಾ, ಅಥವಾ ನಿಮ್ಮ ಕಾಲಲ್ಲಿರುವ ಮಣ್ಣಿನ ಧೂಳು ಅಂತ ತಿಳ್ಕೊಂಡಿದ್ದೀರಾ? ಜರ್ಮನಿ ಬೋಗಣಿಗೆ ಹಾಕಿಟ್ಟ ಬೆಣ್ಣಿ ಅಂತ ಮಾಡಿನಿ. ಆ ಬೆಣ್ಣಿ 3 ವರ್ಷದಿಂದ ಪವಿತ್ರವಾದ ಹಾಲಾಗಿತ್ತು. ಆ ಹಾಲಿನಾಗ ನಾನು ಒಂದನೇ ಹಕ್ಕು ಬಿಡಬೇಕಂತಲೂ ಮಾಡಿದ್ದೆ. ಆಗ ನಡುವರ್ಕ ಬಂದಲ ಅರವಿಂದ ಆ ಹಾಲಿನಾಗ ಪ್ರೀತಿಯನ್ನು ಹುಳಿಯಿಂದ ಮೊಸರು ಮಾಡಿ ಮಜ್ಜಿಗೆ ಕಟ್ಟದ ಗುರ್ಗ ತೆಗೆದ ಬೆಣ್ಣಿ ಮಾಡಿದ್ದಾನೆ. ನೋಡಬೇಕಾ, ನಾ ಬಯಸಿದ ತಾನಾಗಿ ಬಂದ ನನ್ನ ಬಾಯಿಗೆ ಬಿಟ್ಟರೆ ಸರಿ, ಇಲ್ಲ ಅಂದ್ರೆ ಕಷ್ಟು ತಿನ್ನುವ ಕೇಳಬೇಕು. ನಾನು ಕಟುಕ, ನಿನ್ನಂತ ಕಟುಕನಿಗೆ ಹೆದರೋ ತಾಯಿ ಅಂಬಿಕಾ ಕದ್ದು ತಿನ್ನುವ ಜಾತಿಯ ಬೆಕ್ಕು ಅಂತ ಚೆನ್ನಾಗಿ ಗೊತ್ತು. ಅಷ್ಟಕ್ಕೂ ಬೆಣ್ಣೆಯ ಪಾತ್ರೆ ಬಲು ಭದ್ರವಾಗಿದೆ. ಮಿಸ್ಟರ್ ಮಾರ್ಕೆಸ್, ಬಾಯಿಗೆ ಬಾರದ ಬೆಣ್ಣೆಗೆ ಕೈ ಹಾಕಲು ಬಂದ್ರೆ ನಿನ್ನ ಬಾಯಿಗೆ ಸಿಗುವುದು ಬೆಣ್ಣೆ ಅಲ್ಲ, ಬೆತ್ತದ ಮರಗಳು ಸಿಗ್ತವೆ. ಈಗಿನ ಬೆತ್ತದ ಮರಗಳಿಗೆ ಎದುರು ಹೊಡಬೇಕು. ನಾಯೇನು ಸಣ್ಣ ಹುಡುಗಲ್ಲ. ರಾಜವಂಶದಲ್ಲಿ ರಾಜವಂಶದ ಹುಟ್ಟಿದ ಕುಡಿಯಲು ಒಂದು ಹೆಣ್ಣು ಹುಳಾಲೆ ಎಂದು ಕಂಡಕ್ಕೆ ಮಾತಾಡಿ ಈ ನನ್ನ ಕೋಪವನ್ನು ಚೆನ್ನದಂತೆ ಮಾಡಿಬಿಡ. ಮಾತೇಶ್, ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತನಾಡ್ತಾ ಇದೆಯಲ್ಲ, ಒಂದೇ ಒಂದ್ಸಾರಿ ಭಾರತದ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿ ನೋಡು. ಅವಾಗ ಗೊತ್ತಾಗುತ್ತೆ ಈ ಹೆಣ್ಣಿನ ಮಹತ್ವ ಏನು ಅಂತ. ನಿಮ್ಮಂತ ಗಂಡುಗಳು ಇದೇ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋಗಿದ್ದಾರೆ. ಇಂಥ ವಿಷಯ ನಿಮ್ಗೆ ಎಲ್ಲಿ ಗೊತ್ತಾಗ್ಬೇಕು? ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಹೆಣ್ಣಿನ ಇತಿಹಾಸವನ್ನೇ ಒಳ್ಳೆ ಹೆಣ್ಣಿನಿಂದ ಸೋದು ಹಾಕುವ ಸೋದಲಾಡಿ. ಈಗಿನ ಹೆಣ್ಣಿನ ಇತಿಹಾಸವನ್ನು ನಾನು ಹೇಳ್ತೀನಿ, ಕೇಳಿಸ್ತು. 12ನೇ ಶತಮಾನದ ರಕ್ತ ಮಹಾದೇವಿ ತನ್ನ ಭಕ್ತರ ದೇಹವನ್ನ ಕೇವಲ ಕೂದಲಿನಿಂದ ಮುಚ್ಚಿಕೊಂಡು ಸಹ ನೋಡಿದರೆ ಕಣ್ಣವರ ಪೋಷ ನೋಡುತ್ತೆ ವಿನಃ ಅವರ ದೇಹವನ್ನಲ್ಲ. ಯಾಕೆಳು? ನೋಡುಗರ ಕಣ್ಣಲ್ಲಿ ಭಕ್ತಿ ತುಂಬಿತ್ತು, ಅವರ ಮನಸ್ಸಲ್ಲಿ ಪರಿಶುದ್ಧವಾದ ಭಾವ ತುಂಬಿತ್ತು. ಆತ್ರ ನೀ ಏನು ಉಟ್ಕೊಂಡು ಬಂದಿದೆಯಲ್ಲ, ತುಂಡು 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 ಬಟ್ಟೆ. ಈ ನಿನ್ನ ಬಟ್ಟೆ ನೋಡಿದ್ರೆ ನನ್ನ ಹರಿದಿವ ಕಷ್ಟ ಅಲ್ಲ. ಇವತ್ತಿಂದ ನಾಳೆ ನಿಗುರ್ಗ ಮುದುಕು ಕಡೆಯಾಗೇ ಬರ್ತಾನೆ ಬಾ. ಒಂದೇ ಒಂದು ಹೆಜ್ಜೆ ಮುಂದಕ್ಕಿಟ್ಟು ಈ ನನ್ನನ್ನು ಮುಟ್ಟಲು ಬಂದಿದೆಯಾಗಿ ನಿನ್ನ ಪರಿಣಾಮ ನೆಟ್ಟಬೇಕಿಲ್ಲ. ನೋಡು, ಒಳ್ಳೆಯ ಮಾತಿನಿಂದ ಹೇಳ್ತಾ ಇದ್ದೀನಿ, ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಇಲ್ಲವಾದ್ರೆ ನಿನ್ನ ಅಂತ ನನ್ನ ಕೈಯಲ್ಲಿ. ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ನನ್ನ ಪಿತ್ತಾನ ನೆತ್ತಿಗೆ ಏರಿಸಬೇಡ. ಸುಮ್ಮನೆ ಬಾರಲೆ. ನನ್ನ ಮಾತಿಗೆ ನೀ ಬೆಲೆ ಕೊಡೋದಿಲ್ಲ ಅಂತ ಕಾಣಿಸುತ್ತೆ. ಸತ್ಯದ ಲದ್ಯ ಪಟ್ಟು ಕೊಟ್ಟಾಗ್ಲೇ ಮಾತ್ರ
ಒಳ್ಳೆ ಪಾಠ ಕಲಿಯುತ್ತೆ. ಇವತ್ತು ನೀನು ಕೆನ್ನೆಗೆ ಹೊಡೆದಲ್ಲ, ನೋಡ್ತಾ ಇರು, ಮುಂದುವರೆದ ಜೀವನಕ್ಕೆ ಹೊಡಿತೀನಿ. ಯಾಕಂದ್ರೆ ಈ ಮಹಾಂತೇಶನ ಕೆಣಕಿದೆ ಅಂತ ಒಂದೊಂದು ದಿನ ಒಂದೊಂದು ಕ್ಷಣ ನೀನು ಬಿಡುವರು ಒತ್ತಾಡ್ಬೇಕು. ಮಾಡಿಲ್ಲ, ನಾನ್ ಮಹಾಂತೇಶನೇ ಅಲ್ಲ. ಏನ್ ಸೌಂದರ್ಯ ಕಣೀನಿಂದು. ಈ ನಿನ್ನ ಸೌಂದರ್ಯವನ್ನು ನೋಡ್ತಾ ಇದ್ರೆ ಕಣ್ಣು ಮುಚ್ಚಿ ಕನಸ್ಕಾಣ್ಬೇಕು ಅನ್ನಿಸ್ತಾ ಇದೆ. ಇಲ್ಲಿವರೆಗೂ ಅಂದ್ಕೊಂಡಿದ್ದು ಕನಸ ಇಲ್ಲ, ಇದು ನನ್ನ ಜೀವನದಾಗ ನಾನು ಮಾಡಿಕೊಳ್ಳಬೇಕು. ಯು ಮಸ್ಟ್ ಬಿ ರೆಡಿ. ಆದಷ್ಟು ಬೇಗ ಬರ್ತೀನಿ.